ನಮಸ್ಕಾರ ರೀ ಎಲ್ಲರಿಗೂ ಅಶು ಅಡುಗೆ ಮನೆಗೆ ಸ್ವಾಗತ ರೀ. ಇವತ್ತೇನಪ್ಪ ಅಂತಂದ್ರೆ ನಾವು ಎಲ್ಲರಿಗೂ ಇಷ್ಟ ಆಗುವಂಥದ್ದು ಒಂದು ಈವ್ನಿಂಗ್ ಸ್ನ್ಯಾಕ್ಸ್ ಮಾಡ್ಕೊಳ್ಳೋಣ ರೀ. ಅದೇನು ಅಂತಂದ್ರೆ ಪಾನಿಪುರಿ ಮತ್ತು ದಹಿ ಪೂರಿ ಮಾಡ್ಕೊಳ್ಳೋಣ ರೀ ಇವತ್ತು. ಅದ್ರ ಸಲುವಾಗಿ ನಾ ಇಲ್ಲಿ ಏನು ಮಾಡೀನಿ ಅಂತಂದ್ರೆ 3 ಬಟಾಟಿನ ಸ್ವಚ್ಛಂಗೆ ತೊಳೆದ ಸಿಪ್ಪೆ ತೆಗೆದು ನೀರೊಳಗೆ ಇಟ್ಕೊಂಡಿನಿ ನೋಡ್ರಿ. 1-2 ಇಂಚ್ ಆಗುವಷ್ಟು ಹಸಿ ಶುಂಠಿ ತೊಗೊಂಡೇನಿ ರೀ. ಮತ್ತೇನು ಅಂತಂದ್ರೆ ಕೊತ್ತಂಬರಿ ಆಮೇಲೆ ಸ್ಪ್ರಿಂಗ್ ಆನಿಯನ್ನ ತೊಗೊಂಡು ಬಂದೀನಿ ನೋಡ್ರಿ. ಇಲ್ಲಿ ಇವೆರಡೂ ಈಗ ಸ್ವಚ್ಛಂಗೆ ಹಸನ್ ಮಾಡಿ ಇಟ್ಕೊಳ್ಳೋಣ ರೀ. ಈಗ ನೋಡ್ರಿ ನಮ್ಮ ಪಾನಿಪುರಿ ಮಾಡೋಕೆ ನಾ ಇಲ್ಲಿ 1 ಹಿಡಿ ಆಗುವಷ್ಟು ತಪ್ಪಲು ಉಳ್ಳಾಗಡ್ಡಿ ತೊಗೊಂಡೀನಿ ರೀ. 1 ಮುಷ್ಟಿ ಆಗುವಷ್ಟು ಕೊತ್ತಂಬರಿ, 4 ಎಳೆ ಉಳ್ಳಿಗಡ್ಡಿ ತೊಗೊಂಡಿನಿ. ಅದ್ರ ಜೊತೆ 5 ಮೆಣಸಿನ್ಕಾಯಿ ತೊಗೊಂಡಿನಿ. ಇಲ್ಲೇನು ಅಂತಂದ್ರೆ ಕೊತ್ತಂಬರಿ ಸ್ವಚ್ಛ ಮಾಡಿ ಕಡ್ಡಿ ಉಳಿದಿರ್ತಾವಲ್ಲ ರೀ, ಅದನ್ನು ನಾ ಯೂಸ್ ಮಾಡತ್ತೀನಿ. ಅರ್ಧ ಲಿಂಬೆ ಹಣ್ಣು ಆಮೇಲೆ ಪುದೀನ ತೊಗೊಂಡಿನಿ ರೀ. ಅರ್ಧ ಬೌಲ್ ಆಗುವಷ್ಟು ಇಲ್ಲಿ ಕಾಳು ತೊಗೊಂಡಿನಿ. ಕೊತ್ತಂಬರಿ ಆಮೇಲೆ ಉಳ್ಳಿಗಡ್ಡಿ, ತಪ್ಪಲು ಉಳ್ಳಿಗಡ್ಡಿ ಎಲ್ಲನೂ ನಾ ಈಗ ಕಟ್ ಮಾಡಿ ಇಟ್ಕೊಂಡೀನಿ ರೀ. ಇದನ್ನು ನಾ ಪಾನಿ ಒಳಗೆ ಯೂಸ್ ಮಾಡ್ತೀನಿ ಈಗ. ಇಲ್ಲಿ ನೋಡಿರಿ 30-40 ಆಗುವಷ್ಟು ನಾ ಪಾನಿಪುರಿಯನ್ನು ತೊಗೊಂಡೀನಿ ರೀ. ಅದಕ್ಕೇನಪ್ಪ ಅಂತಂದ್ರೆ 1 ಬೌಲ್ ಆಗುವಷ್ಟು ನಾ ಸೇವು ಇಲ್ಲೇ ಯೂಸ್ ಮಾಡ್ಕೊಳತ್ತೀನಿ. ಇದ್ರ ಜೊತೆಗೆ ಏನು ಅಂತಂದ್ರೆ ನಾ ಇಲ್ಲಿ 1 ಚಮಚ ಆಗುವಷ್ಟು ಬಂಗಿ ಪುಡಿ ತೊಗೊಂಡಿನಿ. 1 ಸ್ಪೂನ ಹೋಮ್ ಮೇಡ್ ಮಸಾಲ ತೊಗೊಂಡಿನಿ. ಆಮೇಲೆ ಏನಂತಂದ್ರೆ ಅರ್ಧ ಸ್ಪೂನ ಉಪ್ಪು ತೊಗೊಂಡೀನಿ ರೀ. ಅದ್ರ ಜೊತೆಗೆ ಇಲ್ಲಿ 3 ಸ್ಪೂನ್ ಆಗುವಷ್ಟು ಬೆಲ್ಲ ತೊಗೊಂಡಿನಿ. 1 ಸ್ಪೂನ್ ಆಗುವಷ್ಟು ಇಲ್ಲಿ ಸಕ್ಕರೆ ಪುಡಿ ತೊಗೊಂಡಿನಿ. ಆಮೇಲೆ ಅರ್ಧ ಕಪ್ ಆಗುವಷ್ಟು ಮೊಸರು ತೊಗೊಂಡಿನಿ ನೋಡ್ರಿ. ಈಗೇನು ಅಂತಂದ್ರೆ ಪಾನಿಪುರಿ ಮಾಡೋಕೆ ಸ್ಟಾರ್ಟ್ ಮಾಡೋಣ ಬರ್ರಿ. ಇಲ್ಲೇ ಸ್ವಚ್ಛಂಗೆ ತೊಳೆದ ಸಿಪ್ಪಿ ತೆಗೆದಿಟ್ಟಂಥದ್ದು ಬಟಾಟಿ ಎಲ್ಲನೂ ನಾ ಈಗ ಸ್ವಲ್ಪ ಸಣ್ಣ ಪೀಸಾಗಿ ಕಟ್ ಮಾಡ್ಕೊತೇನೆ ರೀ. ಈ ರೀತಿ ಸಣ್ಣ ಕಟ್ ಮಾಡಿ ಹಾಕ್ಕೊಂಡಿವಿ ಅಂತಂದ್ರೆ ಏನಾಗ್ತೈತಿ, ಬಟಾಟಿ ಚಂದಂಗೆ ಜಲ್ದಿನ ಕುದ್ಬಿಡ್ತಾವೆ ನೋಡ್ರಿ. ಈಗ ಇದನ್ನು 1 ಬೊಗಾನಿ ಒಳಗೆ ಹಾಕ್ಕೊಂಡು ಕುದಿಯೋಕೆ ಅಷ್ಟು ನೀರು ಬೇಕಲ್ರಿ, ಅಷ್ಟು ಹಾಕ್ಕೊಂಡು ಕುದಿಯೋಕೆ ಇಟ್ಕೊತೀನಿ ರೀ. ನೋಡಿರಿ ಬಟಾಟಿ ಈ ರೀತಿ ಕ್ಲೀನ್ ಇರ್ಬೇಕು ರೀ. ಈಗ ನಾನು ನೀರು ಹಾಕಿ ಅದನ್ನು ಕುದಿಯೋಕೆ ಇಟ್ಕೊಂಡ್ಬಿಟ್ಟೀನಿ ರೀ. ನೋಡಿರಿ 10 ನಿಮಿಷ ಬಿಟ್ಟಾಗ ಈಗ ನಮ್ಮ ಬಟಾಟಿ ಏನಾಗ್ಯಾವತ್ತಂದ್ರೆ ಚೆಂದಂಗೆ ಈ ರೀತಿ ಕುದಿಯಾಕತ್ತವ್ರಿ. ಈಗ ಕುದ್ದಿದ್ದ ಬಟಾಟಿ ಎಲ್ಲನೂ ತೊಗೊಂಡು ಅದಕ್ಕೆ ಕಟ್ ಮಾಡಿದ ಕೊತ್ತಂಬರಿ ಹಾಕ್ಕೊಂಡಿನಿ ರೀ. ಮತ್ತು ಉಳ್ಳಿಗಡ್ಡಿ ಆಮೇಲೆ ತಪ್ಪಲು ಉಳ್ಳಿಗಡ್ಡಿ ಹಾಕ್ಕೊಳತ್ತೀನಿ ನೋಡಿರಿ. ಆಮೇಲೆ ಏನಪ್ಪ ಅಂತಂದ್ರೆ ಖಾರದ ಸಲುವಾಗಿ ನಾ ಇಲ್ಲೇ ಬಂಗಿ ಪುಡಿ ಆಮೇಲೆ ಉಪ್ಪು ಮಸಾಲೆನೂ ಇದಕ್ಕೆ ಸೇರಿಸ್ಕೊಳತ್ತೀನಿ ರೀ. ಈಗ ಇದನ್ನು ಏನು ಮಾಡೋಣ ಅಂತಂದ್ರೆ ಚೆಂದಂಗೆ ನಾವು ಮಿಕ್ಸ್ ಮಾಡ್ಕೊಂಬಿಡೋಣ ರೀ. ಹಂಗೆ ಬಟಾಟಿನ ಸ್ವಲ್ಪ ಸ್ಮ್ಯಾಶ್ ಮಾಡ್ಕೊಂಬಿಡೋಣ ರೀ. ನೋಡಿರಿ ಈ ರೀತಿ ಏನಪ್ಪ ಅಂತಂದ್ರೆ ಬಟಾಟಿ ಎಲ್ಲ ಕಡೆನೂ ಮಸಾಲೆ ಹತ್ತುವಂಗೆ ಚೆಂದಂಗೆ ನಾವು ಮಿಕ್ಸ್ ಮಾಡ್ಕೋಬೇಕ್ರಿ. ಈ ರೀತಿ ಮಾಡೋದ್ರಿಂದ ಏನಪ್ಪ ಅಂತಂದ್ರೆ ಪಾನಿಪುರಿ ಮಸ್ತ್ ಟೇಸ್ಟ್ ಬರ್ತೈತೆ ರೀ. ಈಗ ನೋಡಿರಿ ಈ ರೀತಿ ನಮ್ದು ಸ್ಟಫ್ ರೆಡಿ ಆಗೈತೆ ರೀ. ಈಗ ಈ ಆಲೂ ಮಸಾಲೆನ ಸೈಡಿಗೆ ಇಡೋಣ. ಈಗ ಪಾನಿ ರೆಡಿ ಮಾಡ್ಕೊಳ್ಳೋಣ ರೀ. ಅದ್ರ ಸಲುವಾಗಿ ನಾ ಇಲ್ಲಿ ಕಟ್ ಮಾಡಿದಂಥ ಒಂದು ಸ್ವಲ್ಪ ಹಸಿ ಶುಂಠಿ ಹಾಕ್ಕೊಳತ್ತೀನಿ ನೋಡಿರಿ. ಕೊತ್ತಂಬರಿ ಆಮೇಲೆ ಏನತ್ತಂದ್ರೆ ಪುದೀನೂ ಹಾಕ್ಕೊಳತ್ತೀನಿ ರೀ. ನೀವು ಇಲ್ಲಿ ಬೇಕಂದ್ರೆ ಕೊತ್ತಂಬರಿ ಮತ್ತು ಪುದೀನ ಹೆಚ್ಚು ಕಡಿಮೆನೂ ಹಾಕೋಬಹುದು ರೀ ನಿಮ್ಮ ಟೇಸ್ಟಿಗೆ ತಕ್ಕಂಗೆ. ಅದ್ರ ಜೊತೆಗೆ ಏನತ್ತಂದ್ರೆ 5 ಹಸಿ ಮೆಣಸಿನ್ಕಾಯಿ ಹಾಕ್ಕೊಳತ್ತೀನಿ ರೀ. ಆಮೇಲೆ ಕೊತ್ತಂಬರಿ ಕಡ್ಡಿನೂ ನಾ ಇಲ್ಲೇ ಮಿಕ್ಸಿ ಒಳಗೆ ಹಾಕಿ ಸಣ್ಣಂಗೆ ರುಬ್ಕೊಂಡ್ಬಿಡ್ತೀನಿ ರೀ. ಈಗ ನಾವು ತೊಗೊಂಡಿದ್ದು ಬೆಲ್ಲ ಏನಿತ್ತಲ್ಲ ರೀ 3 ಸ್ಪೂನ್, ಅದನ್ನು ಇದಕ್ಕೆ ಆ್ಯಡ್ ಮಾಡ್ಕೊಂಬಿಡೋಣ ರೀ. ಆಮೇಲೆ ಏನಪ್ಪ ಅಂತಂದ್ರೆ ಸ್ವಲ್ಪ ಉಪ್ಪು ಹಾಕ್ಕೊಳತ್ತೀನಿ ನೋಡ್ರಿ ನಾ ಇಲ್ಲಿ. ಈಗ ಇದನ್ನೆಲ್ಲನೂ ಸಣ್ಣಂಗೆ ಮಿಕ್ಸಿಗೆ ಹಾಕಿ ರುಬ್ಕೊಂಬಿಟ್ಟೀನಿ ನೋಡ್ರಿ. ಇದ್ರೊಳಗೆ ನಮಗೆ ಎಷ್ಟು ಪಾನಿ ಬೇಕಲ್ರಿ ಅಷ್ಟು ನಾವೀಗ ನೀರನ್ನು ಸೇರಿಸ್ಕೋಬೇಕ್ರಿ. ಮತ್ತು ನಮಗೆ ರುಚಿಗೆ ತಕ್ಕಂಗೆ ಉಪ್ಪು ಆಮೇಲೆ ಬೆಲ್ಲ ಬೇಕಂದ್ರೆ ನಾವು ಸೇರಿಸ್ಕೋಬೋದು ರೀ. ಈಗ ಅರ್ಧ ಹೋಳು ಲಿಂಬೆ ಹಣ್ಣನ್ನು ಇಲ್ಲಿ ಹಿಂಡ್ಕೊಳತ್ತೀನಿ. ಈ ಲಿಂಬೆ ಹಣ್ಣು ಬದಲಾಗಿ ನೀವು ಏನತ್ತಂದ್ರೆ ಹುಣಸೆ ಹಣ್ಣನ್ನು ಯೂಸ್ ಮಾಡ್ಬೋದು ರೀ. ಈಗ ಇದನ್ನೆಲ್ಲನೂ ಏನು ಮಾಡೋಣಪ್ಪ ಅಂತಂದ್ರೆ ಸೋಸ್ಕೊಂಬಿಡೋಣ ರೀ. ಈ ಕೊತ್ತಂಬರಿ ಕಡ್ಡಿ ಆಮೇಲೆ ಲಿಂಬೆ ಹಣ್ಣು ಬೀಜ ಎಲ್ಲ ಇದ್ರೊಳಗೆ ಇರ್ತಾವಲ್ಲ ರೀ, ಅದನ್ನು ಸೋಸಿ ಏನಪ್ಪ ಚೆಂದಂಗೆ ತೊಗೊಂಬಿಡೋಣ ರೀ. ಇಲ್ಲಿ ನೋಡಿರಿ ನಮಗೆ ಸಿಂಪಲ್ ಆದಂಥ ನಮ್ದು ಪಾನಿ ಈಗ ರೆಡಿ ಆಗೈತೆ ರೀ. ಇದಕ್ಕೆ ಕಟ್ ಮಾಡಿಟ್ಟಂಥವು ಉಳ್ಳಿಗಡ್ಡಿ ಆಮೇಲೆ ಕೊತ್ತಂಬರಿ ಆಮೇಲೆ ಏನಪ್ಪ ಅಂತಂದ್ರೆ ಸ್ವಲ್ಪ ಬೂಂದಿ ಕಾಳನ್ನು ಹಾಕೊಂಡ್ಬಿಡೋಣ ರೀ.
ಅದ್ರ ಜೊತೆಗೆ ಏನು ಅಂತಂದ್ರೆ ಸ್ವಲ್ಪ ನಾ ಮಸಾಲೆನೂ ಹಾಕ್ಕೊಳತ್ತೀನಿ ರೀ ಹೋಮ್ ಮೇಡ್. ಈಗ ಇದನ್ನೆಲ್ಲನೂ ಚೆಂದಂಗೆ ಮಿಕ್ಸ್ ಮಾಡ್ಕೊಳ್ಳೋಣ ರೀ. ಆಲ್ರೆಡಿ ಇದರೊಳಗೆ ಬೆಲ್ಲ ಮತ್ತು ಉಪ್ಪು ಎಲ್ಲ ಹಾಕಿದ್ರಿಂದ ಈಗ ಚೆಂದಂಗೆ ತಿರುಗಾಡಿ ಒಂದು ಸರಿ ಟೇಸ್ಟ್ ನೋಡ್ಕೊಂಬಿಡೋಣ ರೀ. ಖಾರ ಉಪ್ಪು ಏನಾರು ಹೆಚ್ಚು ಕಡಿಮೆ ಆಗಿತ್ತಪ್ಪ, ಸ್ವಲ್ಪ ಖಾರ ಆಗಿತ್ತಪ್ಪ ಅಂತಂದ್ರೆ ಅದಕ್ಕೆ ಇನ್ನೊಂದು ಅರ್ಧ ಗ್ಲಾಸ್ ಆಗುವಷ್ಟು ನೀರು ಹಾಕ್ಕೊಂಡು ಬೆಲ್ಲ ಮತ್ತು ಉಪ್ಪು ಹಾಕೊಂಡ್ರೆ ಸರಿ ಆಗ್ತೈತೆ ರೀ. ಈಗ ಇಲ್ಲೇ ನಾ ಪಾನಿ ಕರ್ಕೊಳಕ್ಕೆ ಸ್ವಲ್ಪ ಕಡಾಯಿ ಒಳಗೆ ಎಣ್ಣೆ ಹಾಕ್ಕೊಳತ್ತೀನಿ ನೋಡಿರಿ. ಈ ರೀತಿ ಹೋಮ್ ಮೇಡ್ ಪಾನಿಪುರಿ ಮಾಡ್ಕೊಂಡು ತಿನ್ನೋದು ಚಲೋ ನೋಡಿರಿ. ಹೊರಗಡೆ ಅವರು ಯಾವ ನೀರು ಯೂಸ್ ಮಾಡಿ ಪಾನಿ ರೆಡಿ ಮಾಡಿರ್ತಾರತ್ತ ನಮಗೆ ಗೊತ್ತಿರಂಗಿಲ್ಲ ರೀ. ಈಗ ಎಣ್ಣೆ ಕಾಯ್ತನ ಏನಪ್ಪ ಅಂತಂದ್ರೆ ನಾವು ದಹಿ ರೆಡಿ ಮಾಡ್ಕೊಂಬಿಡೋಣ ರೀ. ಈಗ ನಾ ಇಲ್ಲೇ ಒಂದು ಬೌಲ್ ಆಗುವಷ್ಟು ಮೊಸರು ಒಳಗೆ ಏನಪ್ಪ ಅಂತಂದ್ರೆ 1.5 ಸ್ಪೂನ್ ಆಗುವಷ್ಟು ಸಕ್ಕರೆ ಹಾಕ್ಕೊಳತ್ತೀನಿ ರೀ. ಅದ್ರ ಜೊತೆಗೆ ಏನು ಅಂತಂದ್ರೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡು ಇದನ್ನು ಚೆಂದಾಗಿ ಮಿಕ್ಸ್ ಮಾಡ್ಕೊಂಡ್ಬಿಟ್ಟಿವಿ ಅಂತಂದ್ರೆ ನಮ್ದು ದಹಿ ಪೂರಿಗೆ ಈಗ ದಹಿ ರೆಡಿ ಆಗಿಬಿಡ್ತು ನೋಡಿರಿ. ಈ ರೀತಿ ಸ್ವಲ್ಪ ಚೆಂದಂಗೆ ತಿರುವಾಡ್ಕೊಂಡು ಒಂದು ಬೌಲಿಗೆ ಹಾಕೊಂಡ್ಬಿಡೋಣ ರೀ. ಇದಕ್ಕೇನಪ್ಪ ಅಂತಂದ್ರೆ ಸ್ವಲ್ಪ ಚೆಂದ ಕಾಣೋ ಸಲುವಾಗಿ ಮ್ಯಾಗ ನಾ ಏನು ಮಾಡತ್ತೀನಿ ರೀ, ಸ್ವಲ್ಪ ಬಂಗಿ ಪುಡಿ ಉದುರಿಸ್ಕೊಳತ್ತೀನಿ ನೋಡಿರಿ. ಈಗ ನಮ್ದು ದಹಿ ರೆಡಿ ಆತ್ರಿ. ಪಾನಿಪುರಿ ಮಾಡ್ಕೊಳಕ್ಕೆ ಸ್ವಲ್ಪ ಟೈಮ್ ವೇಸ್ಟ್ ಆದ್ರೆ ಆಗಲ್ಲ ರೀ. ಪಾನಿಪುರಿ ತಿನ್ಬೇಕು ಅನ್ಸಿದ್ರೆ ಈ ರೀತಿ ಹೈಜಿನಿಕ್ಕಾಗಿ ಮನೆಯೊಳಗೆ ಮಾಡ್ಕೊಂಡು ತಿನ್ನೋದು ಬಹಳಷ್ಟು ಒಳ್ಳೇದು ನೋಡಿರಿ. ಇಲ್ಲೇನಪ್ಪ ಅಂತಂದ್ರೆ ನಮ್ದು ಈಗ ಎಣ್ಣೆ ಕಾದೈತ್ರಿ. ಈಗ ತಡ ಮಾಡಲಾರ್ದ ಪೂರಿನ ನಾವು ಕರ್ಕೊಂಬಿಡೋಣ ರೀ. ಹಿಂಗೆ ಬೇರೆ ಬೇರೆ ರೆಸಿಪಿಗಾಗಿ ನಮ್ಮ ಚಾನಲ್ ನೋಡ್ತಾ ಇರ್ರಿ. ಸಬ್ಸ್ಕ್ರೈಬ್ ಮಾಡಿರಿ, ಶೇರ್ ಮಾಡಿರಿ ಮತ್ತು ಲೈಕ್ ಮಾಡಿರಿ. ಈಗ ನೋಡಿರಿ ನಮ್ಮ ಪೂರಿನೂ ರೆಡಿ ಆಗಕತ್ತವ್ರಿ. ಇವೇನಪ್ಪ ಅಂತಂದ್ರೆ ಎರಡೂ ಕಡೆನೂ ಸ್ವಲ್ಪ ಕ್ರಿಸ್ಪಿ ಆಗುವಂಗೆ ಚೆಂದಂಗೆ ಕರ್ಕೊಂಬಿಡೋಣ ರೀ. ಎರಡೂ ಕಡೆನೂ ಚೆಂದಂಗೆ ಪಾನಿಪುರಿ ಈಗ ಕರ್ಕೊಂಬಿಡೋಣ ರೀ ನಾವು. ನೋಡಿರಿ ಈಗ ಆಲ್ಮೋಸ್ಟ್ ಪೂರಿ ರೆಡಿ ಆಗ್ಯಾವ್ರಿ. ಇತ್ತನ್ನೆಲ್ಲನೂ ಒಂದು ಪಾತ್ರೆಗೆ ತಗೊಂಬಿಡೋಣ ರೀ. ಈ ರೀತಿ ಏನಪ್ಪ ಅಂತಂದ್ರೆ ನಾವು ಒಂದು 2-3 ಸರಿ ಪೂರಿನ ಕರ್ಕೊಂಬಿಡ್ತೇನೆ ರೀ. ಇಲ್ಲೇ ಒಂದು 4ರಿಂದ 5 ಜನರಿಗೆ ಆಗುವಷ್ಟು ನಾ ಇವತ್ತು ಪಾನಿಪುರಿ ರೆಡಿ ಮಾಡತ್ತೇನೆ ರೀ. ನೋಡಿರಿ ನಮ್ದು ಇವತ್ತಿಂದ ಈವ್ನಿಂಗ್ ಚಾಟ್ ಹೆಂಗೆ ರೆಡಿ ಆಗ್ತೈತತ್ತ. ಈಗ ಎಷ್ಟೆಲ್ಲ ಸಾಮಗ್ರಿನೂ ಎಷ್ಟೊತ್ತನ ರೆಡಿ ಮಾಡ್ಕೊಂಡಿವಲ್ರಿ. ಇದನ್ನೇನಪ್ಪ ಅಂತಂದ್ರೆ ಈಗ ಹೆಂಗಾಗೈತಿ ಅಂದ್ರೆ ಟೇಸ್ಟ್ ನೋಡೋಣ ಬರ್ರಿ. ನೋಡಿರಿ ಪಾನಿ ಪೂರಿ, ಆಮೇಲೆ ಏನಪ್ಪ ಅಂತಂದ್ರೆ ಸೇವ, ಆಮೇಲೆ ಬಟಾಟಿ ಮಸಾಲ, ಆಮೇಲೆ ದಹಿ ಪೂರಿ ಈಗ ರೆಡಿ ಆಗ್ಯಾವ್ರಿ ಇಷ್ಟು. ಮತ್ತೆ ಲೇಟ್ ಮಾಡಿದ್ರಿ, ಈಗ ಬ್ಯಾಟಿಂಗ್ ಮಾಡೋಣ ಬರ್ರಿ. ಇಲ್ಲಿ ನೋಡಿರಿ ಪಾನಿ ಪೂರಿ ಮಾಡೋಕೆ ನಾ ಇಲ್ಲೇ ಒಂದಿಷ್ಟು ಪೂರಿ ತೊಗೊಂಡೇನಿ ರೀ. ಇದ್ರನ್ನೆಲ್ಲನೂ ಏನತ್ತಂದ್ರೆ ಸ್ವಲ್ಪ ಹೋಲ್ ಮಾಡ್ಕೊಂಬಿಡೋಣ ರೀ. ಎಲ್ಲ ಪೂರಿಗೂ ಈ ರೀತಿ ಹೋಲ್ ಮಾಡ್ಕೊಂಡ್ಮೇಲೆ ಏನು ಮಾಡೋಣಪ್ಪ ಅಂತಂದ್ರೆ ಈ ಬಟಾಟಿ ಮಸಾಲೆ ಏನು ರೆಡಿ ಮಾಡ್ಕೊಂಡಿದ್ದೀವಲ್ರಿ ಅದನ್ನು ನಮ್ಮ ಟೇಸ್ಟಿಗೆ ತಕ್ಕಂಗೆ 1 ಸ್ಪೂನು ಅಥವಾ ಅರ್ಧ ಸ್ಪೂನ್ ಎಷ್ಟು ಬೇಕಷ್ಟು ಹಾಕೊಂಬಿಡೋಣ ರೀ ಅದರೊಳಗೆ. ಈ ರೀತಿ ಎಲ್ಲ ಪೂರಿ ಒಳಗೂ ಬಟಾಟಿ ಮಸಾಲೆ ಹಾಕೊಂಡ್ಮೇಲೆ ಅದಕ್ಕೆ ಶೇವ್ ಹಾಕೊಂಬಿಡೋಣ ರೀ. ನೋಡಿರಿ ಇಲ್ಲಿ ನಾ ಈಗ ಒಂದೊಂದು ಪೂರಿಗೆ ಸೇವ್ ಹಾಕ್ಕೊಳತ್ತೀನಿ ರೀ. ಈ ರೀತಿ ಏನಪ್ಪ ಅಂತಂದ್ರೆ ನಾವು ಚೆಂದಂಗೆ ಎಲ್ಲನೂ ಮಸಾಲೆ ಹಾಕ್ಕೊಂಡು ಪಾನಿಪುರಿ ತಿನ್ಬೋದು ರೀ. ಇಷ್ಟೆಲ್ಲ ರೆಡಿ ಮಾಡೋ ತನಕ ಮುಂದಿನವ್ರಿಗೆ ಯಾವಾಗ ಪಾನಿಪುರಿ ಕೊಡ್ತಾರಂತ ಟೆನ್ಷನ್ ಆಗತ್ತಿರ್ತೈತೆ ರೀ. ಈಗ ನೋಡಿರಿ ನಮ್ಮ ಪಾನಿಪುರಿ ರೆಡಿ ಆಗ್ಯಾವ್ರಿ. ಅದ್ರ ಜೊತೆ ಏನಪ್ಪ ಅಂತಂದ್ರೆ ನಾ ಇಲ್ಲಿ ಒಂದಿಷ್ಟು ದಹಿ ಇಟ್ಕೊಳತ್ತೀನಿ ರೀ, ಅಂದ್ರೆ ಸ್ವೀಟ್ ಮೊಸರು ಇಟ್ಕೊಳತ್ತೀನಿ ರೀ. ಈಗ ಪಾನಿನೂ ನಾವು ಒಂದು ಬೌಲಿಗೆ ಹಾಕೊಂಬಿಡೋಣ ರೀ. ಸ್ವಲ್ಪ ಮಾಡ್ಕೊಳಕ್ಕೆ ಏನತ್ತಂದ್ರೆ ಪ್ರೊಸೆಸ್ ಭಾಳ ಲೇಟ್ ಅನ್ನಿಸ್ತೈತೆ ರೀ, ಆದ್ರೆ ಒಂದು ಟೇಸ್ಟಿ ಆದಂಥ ರೆಸಿಪಿ ಮನೆಯೊಳಗನ ರೆಡಿ ಆಗ್ತೈತೆ ನೋಡಿರಿ. ಈಗ ನಾವು ಪಾನಿನೂ ಒಂದು ಬೌಲಿಗೆ ಹಾಕೊಂಡ್ಬಿಟ್ಟಿವಿ ರೀ. ಈಗ ನಮ್ಮ ಪಾನಿಪುರಿ ಹೆಂಗಾಗ್ಯಾವು ಅಂತಂದ್ರೆ ಟೇಸ್ಟ್ ಮಾಡೋಣ ರೀ.
ಫಸ್ಟಿಗೆ ನಾವಿಲ್ಲೇ ದಹಿ ಪೂರಿ ಟೇಸ್ಟ್ ಮಾಡತ್ತೀವಿ ರೀ. ಭಾಳ ಸಿಂಪಲ್ ಆದಂಥ ರೆಸಿಪಿ ರೀ ಮತ್ತು ಟೇಸ್ಟಿ ಆದಂಥ ರೆಸಿಪಿ ರೀ. ಈಗ ಪಾನಿಪುರಿನೂ ಟೇಸ್ಟ್ ಮಾಡತ್ತಾಳ್ರಿ ನಮ್ಮಮ್ಮು. ಎರಡು ತೋರಿದ ರಿಸಲ್ಟ್ ನೋಡೋಣ ರೀ ಏನಾಗೈತತ್ತ. ಸೂಪರ್ ಆಗೈತತ್ ರೀ. ವಿಡಿಯೋ ನೋಡಿದ್ದಕ್ಕಾಗಿ ಎಲ್ಲರಿಗೂ ಧನ್ಯವಾದಗಳು ರೀ. ನೀವು ನಿಮ್ಮ ಮನೆಯೊಳಗೆ ಮಾಡ್ಕೊತೇನೆ ರೀ.